ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಡೆದ ಮಹತ್ವದ ಬೆಳವಣಿಗೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರೈತರು ಮಾಧ್ಯಮದವರನ್ನ ತಡೆದು ನಿಲ್ಲಿಸಿರುವ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿವೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಥಣಿ, ಇಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸುದ್ದಿ ಪ್ರಸಾರ ಮಾಡಬೇಕಾದ್ರೆ, ನಮ್ಮ ಮಾತುಗಳನ್ನು ಜನರಿಗೆ ತಲುಪಿಸಬೇಕಾದ್ರೆ ವರದಿಗಾರರು ಬೇಕು. ಅವರಿಲ್ಲದೆ ನಾವು ಹೇಗೆ ನಮ್ಮ ಹಕ್ಕುಗಳನ್ನು ಹೋರಾಡೋಣ ಎನ್ನುವಂತಹ ತೀವ್ರ ಅಭಿಪ್ರಾಯವನ್ನು ಕೂಡ ರೈತರು ವ್ಯಕ್ತಪಡಿಸಿದ್ರು. ಇನ್ನು ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಮಾಧ್ಯಮದವರು ಸ್ಥಳಕ್ಕೆ ತೆರಳುತ್ತಿದ್ದಾಗ ರೈತರು ಅವರನ್ನ ತಡೆದು ಬೇರೆ ಕಡೆಯಿಂದ ಹೋಗಿ ಅಂತ ಸೂಚಿಸುತ್ತಿದ್ದಾರೆ. ಆದರೆ ತಡೆ ಹಿಡಿಯುವ ಕ್ರಮದ ಹಿಂದೆ ಒಂದು ಗಂಭೀರ ಸಂದೇಶವಿದೆ. ಮಾಧ್ಯಮಗಳು ರೈತರ ಧ್ವನಿಗೆ ಸ್ಪಂದಿಸಬೇಕು, ಅವರ ಸಮಸ್ಯೆಗಳನ್ನು ಜನರ ಮುಂದೆ ತರುವ ಜವಾಬ್ದಾರಿ ಹೊತ್ತಿರಬೇಕು. ರೈತರು ಎಚ್ಚರಿಕೆ ನೀಡುತ್ತಿದ್ದಾರೆ. ಸುದ್ದಿ ಮಾಡಲು ಬರುವವರನ್ನ ಬಿಡೋದಿಲ್ಲ, ಆದರೆ ನಮ್ಮ ಮಾತುಗಳನ್ನು ಬಿತ್ತರಿಸದಿದ್ರೆ ನಾವು ಮೌನವಾಗಿರೋದಿಲ್ಲ. ಇದು ಮಾಧ್ಯಮಗಳ ಜವಾಬ್ದಾರಿಯ ಬಗ್ಗೆ ಗಂಭೀರ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ರೈತ ಚಳುವಳಿಗೆ ಹೊಸ ತಿರುವು ನೀಡಬಹುದು. ನೋಡಿ, ಈ ಘಟನೆ ಬೆಳಗಾವಿ ಜಿಲ್ಲೆಯ ರೈತ ಚಳುವಳಿಗೆ ಹೊಸ ತಿರುವನ್ನೇ ನೀಡಬಹುದು. ನಾವು ಮುಂದಿನ ಕ್ಷಣಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ನಾನು ಮಹೇಶ್ ಶರ್ಮಾ, ನಿಮ್ಮ ಹಕ್ಕು ನಿಮ್ಮ ಧ್ವನಿ, ನಾವು ನಿಮ್ಮೊಂದಿಗೆ. ಜಗಳ ಆಗು ನಡಿವಾವ ಯಾರು ಸ್ವಂತ ತೆಗದಿಲ್ಲ, ಎಲ್ಲಾರು ಒಂದ್ ತೆಗದಕ್ಕೆ ಬಂದದ, ಎಲ್ಲ ಒಂದ್ ಬರೋಬ್ಬರಿ ಆಗ್ಬೇಕು. ಮಾರ್ಕೆಟ್ ಯಾರ್ದಾಗಿಂದ ಮಾರ್ಕೆಟ್ ಯಾಡ ಈಗ